ಇದು ಎಷ್ಟು ಆಶ್ಚರ್ಯಕವಾಗಿರ್ತಕ್ಕಂತಹ ಒಂದು ವಿಷಯ ಅಂದರೆ, ನಾವು ಮಾಡುವ ಊಟ, ನಾವು ಸೇವನೆ ಮಾಡ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡ್ತೀವಲ್ಲ, ಅದನ್ನು ಕರಗಿಸಿ ಅದರಲ್ಲಿ ಉತ್ಪತ್ತಿಯಾದಂತಹ ಶಕ್ತಿಯನ್ನು ದೇಹದ ಎಲ್ಲ ಭಾಗಗಳಿಗೂ ತಲುಪಿಸಿ ಬೇಡದೇ ಇರತಕ್ಕಂಥದ್ದನ್ನು ಹೊರಗೆ ಕಳಿಸ್ತಾ ಇರತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೆ? ಭಗವಂತ ಮಾಡ್ತಾರೆ. ನಮ್ಮ ದೇಹದಲ್ಲಿ ಸೇವಿಸುತ್ತಿರುವ ಆಹಾರವನ್ನು ಕರಗಿಸಿ ಶಕ್ತಿಯನ್ನು ದೇಹಕ್ಕೆ ಅರ್ಪಿಸಿ ಯಾವ ಭಾಗಕ್ಕೆ ಯಾವ್ಯಾವ್ದು ಕೊಡಬೇಕು ಅದನ್ನೆಲ್ಲ ಕಳಿಸಿ ಬೇಡದೇ ಇರೋ ವೇಸ್ಟ್ ಎಲ್ಲ ಹೊರಗೆ ಹಾಕ್ತಾರೆ. ಇದು ಭಗವಂತನ ಕೆಲಸ. ಈಗ ಯೋಚನೆ ಮಾಡಿ, ನೀವು ಭಗವಂತನನ್ನು ಏನು ಕುಡುಕ್ತಾ ಇದ್ದೀರಾ ಅಂತ. ಉತ್ತರ ಸಿಕ್ತು ಅಂತೀಯಮ್ಮ. ಭಗವಂತನನ್ನು ಹುಡುಕುವುದು ಎಲ್ಲಿ? ನೀವು ತಿನ್ನುತ್ತಿರುವ ಊಟದಲ್ಲಿ. ಆದರೆ ನಾವು ಹುಡುಕುತ್ತಿರುವುದು ಎಲ್ಲಿ? ದೇವಾಲಯದಲ್ಲಿ. ಅಂದರೆ ಹೋಗಬೇಡಿ ಅಂತಲ್ಲ, ಮಾಡಿ. ಆದರೆ ಅಲ್ಲಿ ಸತ್ಯಾಂಶ ಏನೂ ಸಿಕ್ಕಲ್ಲ, ಅನುಮಾನದಲ್ಲೇ ಬರಬೇಕು ನೀವು. ಓದೆ ಏನು ನಮ್ಗೆ ಕಾಣಿಸ್ತಿಲ್ಲ, ಒಳ್ಳೇದಾಗಲಿಲ್ಲ, ದೇವ್ರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡೇ ಬರೋದು. ಹೌದಾ? ಹೋಗಿರ್ತೀವಿ, ಹೋದ್ರೆ ಒಳ್ಳೇದಾಗತ್ತೆ ಅಂತ. ಹೋದ್ರೆ ಒಳ್ಳೇದಾಗತ್ತಲ್ಲ. ಅದು ಒಂದು ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು. ಪೂಜೆ ಮಾಡೋದು ಏನಕ್ಕೆ? ಅಭ್ಯಾಸಗಳನ್ನು. ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕು, ಅದು ಅಭ್ಯಾಸ ಆಗಬೇಕು ಅಂತ. ಅಲ್ಲೇನೂ ಸಿಗುತ್ತೆ ಅಂತಲ್ಲ. ನೀವು ದೇವಸ್ಥಾನಕ್ಕಾರು ಹೋಗಿ, ಕಾಶಿಗಾರು ಹೋಗಿ, ಹರಿದ್ವಾರಗಾರು ಹೋಗಿ, ಪಕ್ಕದಲ್ಲಿರೋ ರಾಮ ಮಂದಿರಕ್ಕಾರು ಹೋಗಿ, ಆಂಜನೇಯ ದೇವಸ್ಥಾನಕ್ಕಾರು ಹೋಗಿ, ಅಥವಾ ನಿಮ್ಮ ಮನೇಲೇ ಕೂತ್ಕೊಂಡು ನೋಡಿ, ಅದೆಲ್ಲ ವಿಷಯ. ನಿಮಗೆ ಅಭ್ಯಾಸ ಆಗಲಿ ಅಂತ ಪೂಜೆ ಮಾಡಬೇಕೇ ಹೊರತು ಅಲ್ಲೇನೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಾವು ಈ ಭ್ರಮೆಯಲ್ಲೇ ಬಂದಿದ್ದೀವಿ, ಅದಕ್ಕೆ ನಾವು ಸಾಲದಲ್ಲಿದ್ದೀವಿ ಅಂತ ತಿಳ್ಕೊಳ್ಳಿ. ಈಗ 2,000 ರೂಪಾಯಿ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ ಗೌರ್ಮೆಂಟವರು. ಸಾಲನೇ ರೀ, ಯಾರ್ದಲ್ಲ ಅದು, ನಿಮ್ಮದೇ ದುಡ್ಡು. ಮತ್ತು ಬಡ್ಡಿ ಕಟ್ಟಿ ಮತ್ತೆ ನೀವು ಮಾಡ್ಕೊತಿದ್ದೀರಾ. ಅದು ಇನ್ನೊಂದು ವರ್ಷದ ಜನ್ಮದಲ್ಲೂ ಮತ್ತೆ ತೀರಿಸಲೇಬೇಕು ನೀವು. ಕೊಡ್ತಾರೆ ಗೌರ್ಮೆಂಟ್ನವರು ಅಂದರೆ ಅಲ್ಲ. ಬೇಡುವುದನ್ನು ಬಿಡುವವರೆಗೆ ಭಗವಂತ ನಮ್ಮನ್ನು ಕೈಯಲ್ಲಿ ಹಿಡಿಯಲ್ಲ. ಎಲ್ಲಿವರೆಗೂ ನಾವು ಬೇಡ್ತೀವೋ ಅಲ್ಲಿವರೆಗೂ ಭಗವಂತ ನಮ್ಮ ಹತ್ರಕ್ಕೆ ಬರಲ್ಲ. ಬೇಡಬೇಕೇನಮ್ಮ ನಾವು? ಬೇಡುವುದನ್ನು ಬಿಡಬೇಕು. ಇದೇ ದರಿದ್ರ ಲಕ್ಷಣ. ನಾವು ಬರೀ ಬೇಡದೇ ಕಲ್ತಿರೋದು. ಬೇಡಬಾರ್ದು, ಭಗವಂತನ ಹತ್ರನೂ ಬೇಡಬಾರ್ದು. ಬೇಡದ್ರೆ ಏನು ಬೇಡಬೇಕು? ನಾವು ಭಾರತ ದೇಶದ ಒಂದು ಗುಟ್ಟಿದೆ. ಭಾರತ ದೇಶದ ಒಂದು ಗುಟ್ಟಿದೆ. ಏನಾದ್ರು ಗೊತ್ತೇನಮ್ಮ? ನಮ್ಮ ಭಾರತೀಯರು ನಾವು ಅಂತ ಹೇಳೋದಕ್ಕೆ ಐಡೆಂಟಿ ಏನು? ಭಾರತ ದೇಶದಲ್ಲೇ ಏನು ಕುಟ್ಟಬೇಕು, ಹುಟ್ಟಿದ್ರೆ ಏನು ಕುಟ್ಟಬೇಕು. ನಮ್ಗೆ ಅದೆಲ್ಲ ಏನಕ್ಕೆ ಹೇಳಿ ಸ್ವಾಮಿ, ದುಡ್ಡು ಸಂಪಾದನೆ ಮಾಡಬೇಕು, ಭಾರತ ಕಟ್ಕೊಂಡು ನಮಗೇನಾಗಬೇಕು? ಇದು ನಮ್ಮ ದೇಶದ ವೀಕ್ನೆಸ್. ಭಾರತದ ಗುಟ್ಟು ಐಕ್ಯತೆ. ಮನುಷ್ಯನ ಗುಟ್ಟು ಭಗವಂತನಲ್ಲಿ ಐಕ್ಯತೆಯಾಗುವುದನ್ನು ಕಲಿಬೇಕಾಗಿರೋದು ನಮ್ಮ ಭಾರತ ದೇಶದ ಸಂಸ್ಕಾರ. ಒಪ್ಕೋಬೋದಲ್ಲ? ಇದಿಲ್ಲವೇ ಇಲ್ಲ. ಹೊಡೆದಾಡಿ ಬಡದಾಡಿ ಸಾಯ್ತಾ ಇದ್ದೀವಿ. ಮನೆಯಲ್ಲೇ, ಸಮಾಜದಲ್ಲಿ, ದೇಶದಲ್ಲಿ ಅದೇ ತಾನೇ ನಡೀತಾ ಇರೋದು. ಈಗ ದೇವರು ರಜಾ ತಗೊಂಡಿದ್ದಾರಾ, ಅಥವಾ ದೇವ್ರಿಗೆ ಗೊತ್ತಿಲ್ವಾ ಇದೆಲ್ಲ ಆಗ್ತಾ ಇರೋದು? ನೀವೇ ಸ್ವಲ್ಪ ಯೋಚನೆ ಮಾಡಿ. ಇದೆಲ್ಲ ನಮ್ಮದೇ ಕುತಂತ್ರಗಳು. ಭಗವಂತನನ್ನು ಇಲ್ಲಿ ತರಲಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ದೇಹದಲ್ಲಿ ಭಗವಂತನನ್ನು ಐಕ್ಯ ಮಾಡ್ತಕ್ಕಂತಹ ಸತ್ಯ ಇರೋದೇ ನಾವು ಸೇವಿಸುತ್ತಿರುವ ಆಹಾರ ಸೇವನೆಯಿಂದ.